ಇದ್ ಅಧಿಕಾರಿಗಳು ಬಂದವರೆಲ್ಲ ಮಿಸ್‌ಗೈಡ್ ಮಾಡಿ ರೋಡ್ ಐತೆ ರೋಡ್ ಇರೋದು ಇನ್ನೂ 30 ಅಡಿ ಹಿಂದಕ್ಕೆ ಐತೆ. ಆದ್ರೂ ಮಿಸ್‌ಗೈಡ್ ಮಾಡಿ ನಂಗೆ ನಲ್ಲಿ ಕೊಡ್ದೇನೆ ಭಾಳ ವರ್ಷದಿಂದ ಸತಾಯಿಸ್ತಾ ಇದಾರೆ. ನೀರು ನಾನು 1 ಕಿಲೋಮೀಟರ್ 2 ಕಿಲೋಮೀಟರ್ ನೀರು ತರಬೇಕು. ವಯಸ್ಸಾದ ಅಮ್ಮವ್ರ ಕೈಲಿ ನಾನು ಮಾಡಿದ ಕಷ್ಟ ಕೆಲಸ ಮಾಡ್ತಾ ಇದ್ದೀನಿ. ಆಶಾ ಕಾರ್ಯಕರ್ತೆಯಾಗಿ ಆದ್ರೂ ನಮ್ಗೆ ನೀರು ಕೊಡ್ತಾ ಇಲ್ಲ. ನಾನು ಬಂದಾಗ ಅಧಿಕಾರಿಗಳಿಗೆಲ್ಲ ಹೋಗಿ ಹೇಳಿದ್ರೆ ಬರೀ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದು. ಬೇರೆ ವಿಚಾರಗಳಿಗೆ ತಗೊಂಡು ನಮ್ಗೆ ನೀರು ಕೊಡದೆ ತೊಂದರೆ ಕೊಡ್ತಾವ್ರೆ. ಗೊತ್ತಿಲ್ಲ ಟ್ಯಾಂಕ್ ಐತೆ ಟ್ಯಾಂಕಿ ಇಷ್ಟು ಅನುಭವದಲ್ಲಿ ಇಟ್ಕೊಂಡ್ರು ನನಗೆ ನೀರು ಕೊಡ್ತಾ ಇಲ್ಲ. ರೋಡ್ ಇರೋದು ಆ ಕಡೆ ಬಂದು ಅಧಿಕಾರಿಗಳಿಗೆಲ್ಲ ಹೇಳೋದು ರೋಡ್ ತಿಮ್ಮರೆ ಕಟ್ಟವ್ರೆ ಅಂತ ಹೇಳ್ಕೊಂಡು ನಂಗೆ ನೀರು 8 ವರ್ಷದಿಂದ ನೀರು ಕೊಡದೆ ಸತಾಯಿಸ್ತಾವ್ರೆ. ನಾನು 2 ಕಿಲೋಮೀಟರಿಂದ ನೀರು ತಂದು ಜೀವನ ಮಾಡಬೇಕು. ನನ್ನ ಮಕ್ಳು ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನಂಗೆ ಭಾಳ ತೊಂದರೆ ಕೊಡ್ತಾವ್ರೆ. ನಮ್ಮ ವಯಸ್ಸಾದ ತಂದೆ ತಾಯಿ ಅವ್ರೆ. ಅವ್ರಿಗೆ ನೀರು ಹೊತ್ಕೊಂಡು ಕೆಲಸ ಮಾಡೋಕೆ ಕಷ್ಟ ಆಯ್ತೈತೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ನೀರು ಕೊಡಿ ನಮಗೆ. ನಿಮ್ದಾಗ ನೀರು ಕುಡಿಯೋಕೆ ಮೂಲಭೂತ ಸೌಕರ್ಯ ನಮ್ಮನ್ನ 3 ದಿನಕ್ಕೆ ಕರೆದು ಆಶಾ ಕಾರ್ಯಕರ್ತೆಯರು ಮೀಟಿಂಗ್ ಮಾಡ್ತಾರೆ. ನೀರು ಮಾತ್ರ ನಮಗೆ ಕೊಡ್ತಾ ಇಲ್ಲ. ಕೇಳಿದ್ರೆ ಬರೀ ಇಲ್ಲದ್ನೇ ಕಥೆಗಳು ಹೇಳ್ಕೊಂಡು ಆಗ ಬಾ ಈಗ ಬಾ ಆಗ ಈಗ ಸುಳ್ಳು ಹೇಳ್ಕೊಂಡು 8 ವರ್ಷದಿಂದ ತಳ್ಳಿಬಿಟ್ಟವ್ರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಕುಡಿಯೋಕೆ ನೀರು ಕೊಡಿ. ನಾವು ಒತ್ತಿ ಟ್ಯಾಂಕ್ ಇಟ್ಕೊಂಡ್ರೆ ನೀರು ಕುಡಿಯೋಕೆ ಆಯ್ತಾ ಇಲ್ಲ. ಎಣ್ಣೆಗೆ ಸಗಣಿ ತೆಗೆದು ಗುಂಡಿ ತೆಗೆದು ನಲ್ಲಿ ಹಾಕೊಳ್ಳೋ ಅಷ್ಟು ಇದಿಲ್ಲ. ನಮಗೆ ಭಾಳ ತೊಂದರೆ ಕೊಡ್ತಾವ್ರೆ